ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಮಹಿಳಾ ಸಮಾಜದ ನೂತನ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕರು. ಸಮುದಾಯ ಭವನಕ್ಕೆ ಅಗತ್ಯ ನೆರವಿನ ಭರವಸೆ ಶಾಸಕರಿಂದ. ಮಹಿಳಾ ಸಮಾಜದ ಕಾರ್ಯಕ್ಕೆ ಮೈತ್ರಿ ಪಾಟೀಲ್ ಮೆಚ್ಚುಗೆ. ಮಳೆ ಹಾನಿ ಪ್ರಗತಿ ಪರಿಶೀಲನೆ. ಹಿಂದಿನ ಸಾಲಿನಲ್ಲಿ ಮನೆ ಬಿದ್ದವರಿಗೆ ಶೀಘ್ರ ಪರಿಹಾರ. ತಾಲೂಕಿಗೆ ಬಂದ ಅನುದಾನ ಕುರಿತು ಶಾಸಕರಿಂದ ಮಾಹಿತಿ. ಸಾಗರದಲ್ಲಿ ವಿಶ್ವ ಯೋಗ ದಿನಾಚರಣೆ ಸಂಪನ್ನ. ಬ್ರಾಸಂನಲ್ಲಿ ನೂರಾರು ಯೋಗಪಟುಗಳಿಂದ ಯೋಗ ಪ್ರದರ್ಶನ. ಈಗ ಸುದ್ದಿಯ ವಿವರ. ಎಲ್ಲೇ ಬಾಲ್ಯ ವಿವಾಹ ನಡೆಯುತ್ತಿದ್ದರೆ ತಕ್ಷಣ ಅಧಿಕಾರಿಗಳು ನಿಲ್ಲಿಸಬೇಕು. ಬಾಲ್ಯ ವಿವಾಹದಂತಹ ಸಾಮಾಜಿಕ ಅನಿಷ್ಟ ನಿವಾರಣೆಗೆ ಅಧಿಕಾರಿಗಳ ಜೊತೆ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರ ಪ್ರವಾಸಿ ಮಂದಿರ ಸಭಾಂಗಣದಲ್ಲಿ ಶುಕ್ರವಾರ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಅವರು ಮಾತನಾಡುತ್ತಿದ್ದರು. ತಹಶೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್, ಪೌರಾಯುಕ್ತ ಎಚ್.ಕೆ. ನಾಗಪ್ಪ, ಟಿ.ಪಿ. ರಮೇಶ್, ಮೊಹಮ್ಮದ್ ಹನೀಫ್ ಇನ್ನಿತರರು ಹಾಜರಿದ್ದರು. ಮಾಡಿ ಎಲ್ಲ ಅಧಿಕಾರಿಗಳಿಗೆಲ್ಲ ಮಾಹಿತಿ ಕೊಟ್ಟಿದ್ದೆ ಮತ್ತು ಅವರಿಗೆಲ್ಲರಿಗೂ ಒಳ್ಳೆ ಕೆಲಸ ಮಾಡಬೇಕು ಮತ್ತು ಯಾರು ರಜೆ ಹಾಕಬಾರ್ದು ಎಲ್ಲರನ್ನ ಹೇಳಿ ಹೋಗಿದ್ದೆ. ಆನಂತರ ಬಂದ ಮೇಲೆ ಒಂದಿಷ್ಟು ಮಳೆ ಆಗಿದೆ. ಆನಂತರ ಏನೇನು ಅನಾಹುತ ಆಗಿದೆ ಅನ್ನೋದಕ್ಕೆ ಈಗಾಗಲೇ ಕರೆದು ಮಾತಾಡಿದ್ದೀನಿ. ಈಗಾಗಲೇ ಹಿಂದಿನ ಸಾಲಲ್ಲಿ ಮನೆ ಬಿದ್ದೋರಿಗೆ ಸರ್ಕಾರದಲ್ಲಿ ಕೆಲವರು ಬರಲಿಲ್ಲ ದುಡ್ಡು, ಅದರಲ್ಲಿ ಈ ವರ್ಷ 4 ಸಲ ಚೇಂಜ್ ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಈಗ ಮನೆಗಳು ಬಿದ್ದೋದ್ರೆ ಹಿಂದೆಲ್ಲ 5 ಲಕ್ಷ ರೂಪಾಯಿ ಕೊಡೋದಿತ್ತು, ಅದೆಲ್ಲ ಹೋಗಿದೆ, ಅದೆಲ್ಲ ಇಲ್ಲ. ಈಗ 2 ಸಲ ಅನೌನ್ಸ್ ಮಾಡಿದ್ದಾರೆ. ಅದರಿಂದ 1,20,000 ಮತ್ತೆ ಮನೆ ಏನು ದಾಖಲೆ ಇಲ್ಲ ಅಂದರೆ ಅವ್ರಿಗೆ 1 ಲಕ್ಷ ರೂಪಾಯಿ ಕೊಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಕೊಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಅವರೆಲ್ಲರಿಗೂ ಹೇಳಿದ್ದೀವಿ, ಮನೆ ಬಿದ್ದೋದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಡ್ರಪ್ಪ, ಪಾಪ ಒಂದು ಅರ್ಧ ಮನೆ ಬಿದ್ದೋದ್ರೆ ಮನೆಗೆ ಹೋದಂಗಿಲ್ಲ, ಇವ್ರು ಅರ್ಧ ಮನೆ ಅಂತ ಬಂದ್ಬಿಟ್ರೆ ಕತೆ ಹೋಗುತ್ತೆ, ಪಾಪ ಏನು ಇರಲ್ಲ ಅಲ್ಲಿ, ಅದನ್ನು ಮಾಡ್ಬೋದಂತ ಕೇಳಿದ್ದೀವಿ. ಅದ್ರ ಜೊತೆಗೆ ಮತ್ತೆ ಈ ಜೋಳ ಗಿಳೆಲ್ಲ ಹಾಳಾಗಿ ಹೋಗಿದೆ ಈ ಸರಿ. ಅದಕ್ಕೆ ಈಗಾಗಲೇ ನಮ್ಮ ಕೃಷಿ ಅಧಿಕಾರಿಗಳೆಲ್ಲ ರಿಪೋರ್ಟ್ ಹಾಕಿ ಈಗಾಗಲೇ ರಾಜ್ಯಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ಸಹ ದುಡ್ಡು ಬರಲಿಕ್ಕೆ ಅವರಿಗೆ ಅವಕಾಶ ಇದೆ. ಒಟ್ಟಲ್ಲಿ ರೈತರಿಗೂ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು. ಮನೆಗಳು ಹಾಳಾದಂತ ಇದೆ ನೋಡಿ. ಈಗ ನಾಲ್ಕು ಇಲ್ಲೇ ಇದ್ದಾರೆ, ಅವರು ಮನೆ ಹಿಂದಿನ ಸರಿ ಮೇಲಾದಂಥ ಮನೆ ಬಿದ್ದೋದಲ್ಲ, ನಾವೆಲ್ಲ ಹೋಗಿ ಭೇಟಿ ಕೊಟ್ಟು ವೈಯಕ್ತಿಕ ನಾವು ಕೊಟ್ಟು ಬಂದಿದ್ವಿ. ಆದರೆ ಅವರಿಗೆ ದುಡ್ಡು ಬಂದಿಲ್ಲ ಅಂದರೆ ಕೂತಿದ್ದಾರೆ. ಆದರೆ ಇನ್ನೊಂದು ಆರ್ಡರ್ ಇದೆ ಅವರಿಗೆ, 4ನೇ ತಿಂಗಳಿಂದಲೇ ಆರ್ಡರ್ ಇದೆ, ಅವ್ರಿಗೆ ಕೊಡೋಕ್ಕೆ ಅವಕಾಶ ಇದೆ. ಅದಕ್ಕೆ ನಾನೊಬ್ಬರು ಹೇಳಿದ್ದೀನಿ, ಅವರು ಸಹ ನಗರಸಭೆಯಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಈ ಥರ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಶಾಲೆ ಇರ್ಬೋದು, ಮತ್ತು ಫಾರೆಸ್ಟ್ ಇಲಾಖೆ ಇರ್ಬೋದು. ಇದಕ್ಕೆಲ್ಲ ಬೆಳಗ್ಗೆ ನಾನೆಲ್ಲ ಇವತ್ತು ನಗರದ ನಮ್ಮ ಪೊಲೀಸ್ ಇಲಾಖೆಯನ್ನು ಕರೆಸಿದ್ದೀನಿ, ಫಾರೆಸ್ಟ್ ಇಲಾಖೆಯನ್ನು ಕರೆಸಿದ್ದೀನಿ. ಅವರು ಎಲ್ಲರಿಗೂ ಹೇಳಿದ್ದೀನಿ, ನಿನ್ನೆ ಒಂದು ಘಟನೆಗಳು ಆಗಿದ್ದನ್ನೆಲ್ಲ ಎಚ್ಚರಿಕೆ ಕೊಟ್ಟು ಮುಂದೆ ಈ ಥರ ಘಟನೆ ಮರುಕಳಿಸಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಅವರು ಸಂದೇಶ ಕೊಟ್ಟಿದ್ದೀವಿ. ಈ ಥರ ಬಂದ ಮೇಲೆ ಪ್ರತಿಯೊಂದು ಹಂತದಲ್ಲೂ ಸಹ ನಾನು ನನ್ನ ಗಮನಕ್ಕೆ ಬಂದ ಮೇಲೆ ಕ್ರಮ ತಗೊಳ್ತಾ ಇದ್ದೀನಿ, ಎಲ್ಲ ಬಂದು ತಗೊಂಡಿದ್ದೀನಿ. ಈಗ ನಮಗೆ ಈ ಸರಿ ನಮಗೆ ರಾಜ್ಯದಲ್ಲಿ ಹೆಚ್ಚು ಮಳೆ ಆಗುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ನಾವು ಪ್ರಿಪೇರ್ ಆಗಿದ್ವಿ, ಎಲ್ಲ ಅಧಿಕಾರಿಗಳು ಪ್ರಿಪೇರ್ ಆಗಿದ್ದಾರೆ. ನಾನು ಇರಲಿಲ್ಲ ಅಂದಾಗ ಬಿಟ್ಟರೆ ಈಗಂತೂ ಈಗ ನಾನು ಇದ್ದೇ ಇರ್ತೀನಿ, ಎಲ್ಲೂ ಹೋಗುದಿಲ್ಲ. ಅದೇ ಸುದ್ದಿ ಮಾಡಿದ್ರು, ಮನೆ ನೋಡಿದ್ರು, ಎಲ್ಲೊಂದು ಸುದ್ದಿ ಭಾಳ ಆಯಿತು. ಹೋದ ಸರಿ ಹೋದ್ರೂ ಒಂದು ಸುದ್ದಿ ಮಾಡಿದ್ರು, ಈ ಸರಿ ಬೇರೆ ಸುದ್ದಿ ಆಗಿದೆ. ಸ್ವಾಭಾವಿಕವಾಗಿ ನನ್ನ ಮಗಳು ಮನೆಗೆ ಹೋದ ಅಂತ ಸಂದರ್ಭದಲ್ಲಿ ಹೋಗಲೇಬೇಕಾಗಿತ್ತು. ಅದು ನಮ್ಮ ಬಾಂಧವ್ಯ ಇರ್ತಾರೆ, ನಮ್ಮ ಮಕ್ಕಳು ಮನೆ ಅನ್ನೋದು, ಅದಕ್ಕೆ ಹೋಗಿರ್ತಿದ್ರೆ ಬೇರೆ ಏನಿಲ್ಲ. ಆದರೆ ಈ ಸರಿ ನಮಗೆ ನಮ್ಮ ನಗರ ಪ್ರಗತಿ ಯೋಜನೆ, ಇದು ಪ್ರಗತಿ ಪಥ ಯೋಜನೆಯಲ್ಲಿ ಸುಮಾರು 30 ಕಿಲೋಮೀಟರ್ಗೆ 22 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಈಗಾಗಲೇ ನಿನ್ನೆ ಆರ್ಡರ್ ಬಂದಿದೆ, ಆದೇಶ ಕೊಟ್ಟಿದ್ದೀವಿ. ಕುಡಿಯುವ ನೀರಿನ ಯೋಜನೆಗೆ ಈಗಾಗಲೇ 24/7 ಸಹ ಈಗಾಗಲೇ ಮುಖ್ಯ ಅಭಿಯಂತರ ಕಚೇರಿ ಇದರಲ್ಲಿ ಇದೆ, ಅದನ್ನು ಸದ್ಯದಲ್ಲೇ ನಾವು ರಿಲೀಸ್ ಮಾಡ್ತಾರೆ. ಆಮೇಲೆ ನಮ್ಮ ಕಾಲ್ ಸಂಘಗಳಿಗೆ 50 ಕೋಟಿ ರೂಪಾಯಿಯನ್ನು ಈಗ ಸುಮಾರು 253 ಕಾಲ್ ಸಂಘಗಳಿಗೆ ಅನುಮೋದನೆ ಈಗಾಗಲೇ ಆಗಿದೆ. FD ಹೋಗಿದೆ, ಅದು ಅನುಮೋದನೆ ಆಗಿದೆ. ಸುಮಾರು 253 ಕಾಲ್ ಸಂಘಗಳು. ಜೊತೆಗೆ PWದಿಂದಲೂ ಸಹ ಒಂದಿಷ್ಟು ಕಾಲ್ ಸಂಘಗಳನ್ನ ಮೊನ್ನೆ ಮಂತ್ರಿಗಳು ಅಂತ ಕೇಳಿದ್ರು, ಅದಕ್ಕೂ ಸಹ ಅವರು ಒಂದು ಎಷ್ಟು ಕೊಟ್ಟಿದ್ರು, 3.5 ಕೋಟಿ ರೂಪಾಯಿ ಬೇರೆ ಅದಕ್ಕೂ ಸಹ ಕೊಟ್ಟಿದ್ದೀವಿ. ಅದು ಸಹ ಈಗಾಗಲೇ ಸ್ಯಾಂಕ್ಷನ್ ಆಗಿ ಹೋಗಿದೆ ಈಗಾಗಲೇ. ಆಮೇಲೆ ಬಸ್ ಸ್ಟ್ಯಾಂಡಿಗೆ 3.5 ಕೋಟಿ ರೂಪಾಯಿ ನಮ್ಮ ಡೆಲ್ಟಾ ಯೋಜನೆ ಅಡಿಯಲ್ಲಿ ಈಗಾಗಲೇ ನಾವು ಕೊಟ್ಟಿದ್ದೀವಿ. 1 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಮೊನ್ನೆ
ನಿಲ್ಲಿಸಿದ್ರು ಸುರೇಶ್ ಅವರು. ಆದರೆ ಸಾಕಾಗಲ್ಲ ಅಂತ ಹೇಳಿದ ಮೇಲೆ ಮತ್ತೆ 3.5 ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಈಗಾಗಲೇ ಮಾಡಿದ್ದಾರೆ. ಆಮೇಲೆ ಸಖಿ ಕೇಂದ್ರಕ್ಕೆ 50 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ. ಈಗ ನಮ್ಮ ಹಾಸ್ಪಿಟಲ್ ಪಕ್ಕದಲ್ಲಿ, ನಮ್ಮ ಮಕ್ಕಳ ಹಾಸ್ಪಿಟಲ್ ಪಕ್ಕದಲ್ಲಿ 80-50 ಜಾಗವನ್ನು ಕೊಟ್ಟಿದ್ದೀವಿ. ಈಗ ಅದನ್ನ ರೆಡಿ ಮಾಡ್ತಾರೆ, ನಮ್ಮ ಇವರೆಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಜಾಗೃತಿಯಲ್ಲಿ ನರ್ಸ್ಗಳಿಗೆ ಮತ್ತು ಡಾಕ್ಟರ್ಗಳಿಗೆ ಕೊಠಡಿ ಬುಕ್ ಮಾಡಲಿಕ್ಕೆ 1,20,00,000 ರೂಪಾಯಿ ಇವತ್ತು ಬಿಡುಗಡೆ ಆಗಿದೆ. ಸ್ಯಾಂಕ್ಷನ್ ಆರ್ಡರ್ ಕೊಟ್ಟಿದ್ದೀವಿ. ಇವೆಲ್ಲ ಈಗ ಬಂದಿರೋ ಮಾಹಿತಿಗಳನ್ನ ತಂದು ಕೊಟ್ಟಿದ್ದೀವಿ. ಒಟ್ಟಲ್ಲಿ ತಾಲೂಕಿನ ಈಗ ಸಂತೆ ಮಾರ್ಕೆಟ್ಗೆ 5 ಕೋಟಿ ರೂಪಾಯಿ ಬಂದಿದೆ. APMCಯಿಂದ ಸಂತೆ ಮಾರ್ಕೆಟ್ಗೆ 5 ಕೋಟಿ ರೂಪಾಯಿ ಬಂದಿದೆ. ಹೊಸನಗರ ಮತ್ತು ಸಾಗರ ಬೇರೆ ಬೇರೆ 5 ಕೋಟಿ ರೂಪಾಯಿ ಬಂದಿದೆ. ಅದನ್ನು ನಾವೀಗ ಆ ಸಂತೆ ಮಾರ್ಕೆಟಿಂದ ಈಗ ನಾವು 2 ಸಂತೆ ಮಾರ್ಕೆಟನ್ನು ಮಾಡಬೇಕಂತ ಈ ಸಾಗರದಲ್ಲಿ ತೀರ್ಮಾನ ಆಗಿದೆ. ಈಗಾಗಲೇ ನಾನು ಸರ್ವರಸ್ತೆದು ಜಾಗವನ್ನು ನೋಡಬೇಕು. ಈ ಮಲೆನಾಡಿನಲ್ಲಿ ಜಾಗ ನೋಡ್ತೀನಿ, ನೋಡಿಬಿಟ್ಟು ಸಂತೆ ಮಾರ್ಕೆಟನ್ನು 2 ಡಿವೈಡ್ ಮಾಡ್ತೀವಿ. ಮುಂದಿನ ಸರಿ ಇನ್ನೊಂದು ಮಾಡಬೇಕಂತ ಇದ್ದೀವಿ. 3 ನಮ್ಮ ಜೋಗ ರಸ್ತೆ ಜಾಗ ಹೋಗ್ತಾ ಇದ್ದೀವಿ. ಜೋಗ ರಸ್ತೆ ಜಾಗ ಸಾಕ ಎಲ್ಲೂ ಸಿಗ್ತಾ ಇಲ್ಲ, ಅಲ್ಲೂ ಮಾಡಬೇಕು. ಒಟ್ಟು 3 ಕಡೆ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಇದೆ. ಈ ಸಂತೆ ಮಾರ್ಕೆಟ್ ಸ್ವಲ್ಪ ಹಳೇದಾಗಿದ್ದರಿಂದ ಸ್ವಲ್ಪ ಆರ್ಡರ್ ಮಾಡಬೇಕು ಅನ್ನೋದಿದೆ. ಅದಕ್ಕೆಲ್ಲ ಲೈಟಿಂಗ್ ಎಲ್ಲ ಕೊಡಬೇಕು, ಮತ್ತು ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು, ಒಳ್ಳೆ ಚೆಂದಾಗಿರುವಂಥ ಒಂದು ಮಾರ್ಕೆಟ್ ಮಾಡಬೇಕು ಅನ್ನೋದು ಅದೊಂದಿದೆ. ಅದಕ್ಕೂ ಸಹ 5 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಒಟ್ಟಾರೆ ಸಾಗರದ ಅಭಿವೃದ್ಧಿಗೆ ಯಾವುದೇ ಕೊರತೆ ಇಲ್ಲ. ಎಲ್ಲ ನೋಡಿ, ಈಗ ನೋಡಿ, ಬೆಳಗ್ಗೆ ನಿಮ್ಗೆ ಹೇಳಿದೆ ನಮ್ಮ ಮಾರ್ಕೆಟ್ ರಸ್ತೆ ಈಗಾಗಲೇ ರೆಡಿಯಾಗಿದೆ. ಇನ್ನೊಂದು ತಿಂಗಳಲ್ಲಿ ಹೊಡಿಗೆ ಶುರು ಮಾಡ್ತಾರೆ. ಎಲ್ಲ ಒಪಿನಿಯನ್ ಆಗೋಗಿದೆ, ಸ್ಕೆಚ್ ಬಂದು ಹೋಗ್ಬಿಟ್ಟಿದೆ. ಎಲ್ಲವನ್ನೂ ಇದು ಮಾಡಿದ್ವಿ. ಮತ್ತೊಂದು ಕೆಲವು ಹೈವೇ ಜನರಿಗೆ. ಹಾಗಾಗಿ ಇಲ್ಲಿ ಏನೇನು ಈ ತಾಲೂಕಿಗೆ ಅಭಿವೃದ್ಧಿ ಬರಬೇಕು ಎಲ್ಲವನ್ನ ಈಗಾಗಲೇ ಕೊಟ್ಟಿದ್ದೀನಿ. ಮುಂದೆ ಬರ್ತಾ ಇದ್ದಾವೆ, ಇನ್ನೂ ಬರೋವಿದ್ದಾವೆ. ಈಗಾಗಲೇ ಇನ್ನೂ ಏನು ಗ್ಯಾರಂಟಿ ಯೋಜನೆಯಲ್ಲಿ ಹಣನೇ ಬರಲ್ಲ ಅಂತ ಏನು ಹೇಳ್ತಿದ್ರು ವಿರೋಧ ಪಕ್ಷದವರು. ಹಣದ ಕೊರತೆ ಇರಲಿಲ್ಲ, ಹಣದ ಸುರಿಮಳೆನೇ ಬರುತ್ತೆ. ಇನ್ಮೇಲೆ ಸಬ್ರಿಜ್ ಎಷ್ಟು ಈಗಾಗಲೇ 5 ಕೋಟಿ ರೂಪಾಯಿ ಇದೆ, ಅದನ್ನ ಈಗ 4 ಕೋಟಿ ರೂಪಾಯಿ ಇದೆ. ಈಗ ಅವರು ಶುರು ಮಾಡ್ತಾರೆ ಇವರ ಬಿಲ್ಡಿಂಗ್ ಪಕ್ಕದಲ್ಲಿ. ಪೊಲೀಸ್ ಸ್ಟೇಷನ್ ಸಹ ಈಗಾಗಲೇ ನಿಮಗೆ ಬೆಳಗ್ಗೆ ಹೇಳಿದ್ದೀನಿ. ಸಾಗರದ ಸಿಟಿ ಪೊಲೀಸ್ ಸ್ಟೇಷನ್ ಈಗಾಗಲೇ ಹೊಡಿತಾ ಇದ್ದಾರೆ, ಈ ಸದ್ಯದಲ್ಲಿ ಹೊಡ್ತಾ ಇರ್ತಾರೆ. ಅದಕ್ಕೆ ಈಗಾಗಲೇ BO ಆಫೀಸ್ ಹತ್ರ ಜಾಗ ನೋಡಿ ಅದು ಸ್ಯಾಂಕ್ಷನ್ ಆಗಿದೆ. ಈಗಾಗಲೇ ಅದು ಪ್ರಸ್ತಾವನೆ ಕಳಿಸಿದ್ದೀವಿ. ಅದು ಈಗ ಮಾನ್ಯ ಮಂತ್ರಿಗಳು ಸಹ ಓಕೆ ಮಾಡಿದ್ದಾರೆ, ಪರಮೇಶ್ವರ್ ಅವರು. ಮತ್ತೆ ತುಮಕೂರಲ್ಲಿ ಪೊಲೀಸ್ ಸ್ಟೇಷನ್ಗೂ ಸಹ ಸ್ಯಾಂಕ್ಷನ್ ಆಗಿದೆ. ತುಮರಿ ಮಾಡಬೇಕು ಅಥವಾ ಬ್ಯಾಕ್ವರ್ಡ್ ಮಾಡಬೇಕು ಅನ್ನೋದು 2 ಇದರಲ್ಲಿ ಇದ್ದೀವಿ. ಒಟ್ಟಲ್ಲಿ ನಾವು ತುಮರಿ ಮಾಡಬೇಕನ್ನೋದು ಚಿಂತನೆ ಮಾಡಿ. ಯಾಕಂದರೆ ಸಿಗಂದೂರು ಇರೋದ್ರಿಂದ ಜನ ಎಲ್ಲ ತುಮರಿ ಹತ್ರನೇ ಮಾಡೋದು ಒಳ್ಳೆಯದು. ತುಂಬ ಜನ ಬರ್ತಾರೆ ಪ್ರವಾಸಿಗರು ಅಂತ ಇದೆ. ಹಾಗಾಗಿ ತುಮರಿಯಲ್ಲೇ ಮಾಡಬೇಕು ಅನ್ನೋದು ಈ ಥರ. ಮಹಿಳೆಯರು ಸಂಘಟಿತರಾದರೆ ಅಸಾಧ್ಯವಾದದ್ದನ್ನು ಸಾಧಿಸಲು ಸಾಧ್ಯ. ಮಹಿಳಾ ಸಬಲೀಕರಣಕ್ಕೆ ಮಹಿಳಾ ಸಮಾಜಗಳ ಪಾತ್ರ ಬಹುಮುಖ್ಯವಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಸಾಗರ ಪಟ್ಟಣ ಮಹಿಳಾ ಸಮಾಜದ ಆವರಣದಲ್ಲಿ ಶನಿವಾರ ಮಹಿಳಾ ಸಮಾಜದ ನೂತನ ಸಮುದಾಯ ಭವನ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು. ಸಮಾಜದ ಅಧ್ಯಕ್ಷೆ ನಂದಾ ಗೊಜನೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ದೀಪಾ ಕಾಗೋಡು, ಸವಿತಾ ವಾಸು, ಶೋಭಾ ಲಂಬೋದರ್, ಭವಾನಿ, ಸುನಂದಾ ಶ್ರೀಧರ್, ಸರಸ್ವತಿ ನಾಗರಾಜ್ ಇನ್ನಿತರರು ಹಾಜರಿದ್ದರು. ಅನಿತಾ ದಳವಾಯಿ ಪ್ರಾರ್ಥಿಸಿದರು, ಪುಷ್ಪ ವಂದಿಸಿದರು. ನಾವು ಮಹಿಳೆಯರು ಶಕ್ತಿಶಾಲಿಯಾಗಿದ್ದೀವಿ ಅನ್ನೋ ತೋರಿಸಿಕೊಟ್ಟಂಥ ಸಂದರ್ಭ. ಆ ಕಾಲದಲ್ಲಿ 84 ವರ್ಷ ಹಿಂದೆ ಬಹುಶಃ ಈ ರೀತಿಯ ಸಂಘಟನೆ ಮಾಡಿದಂಥವರು ಅದೇ. ಅದರಿಂದ ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಇವತ್ತು ಆ ಕಡೆ ಒಂದು ಕಟ್ಟಡ ಕಟ್ಟಿ ಅಲ್ಲಿ ಸಹ ಇವತ್ತು ಒಳ್ಳೆಯ ಒಂದು ಬಿಲ್ಡಿಂಗ್ ಮಾಡಿದ್ದಾರೆ. ಈ ಬಿಲ್ಡಿಂಗ್ ನಾನು ಸುಮಾರು 45 ವರ್ಷ ಹಿಂದೆ ಇಲ್ಲಿ ಬಂದಿದ್ದೀನಿ. ನಾನು ಪುನಃ ಬೇರೆ ದೀಪಕ್ತವ್ರೆ ಕರ್ಕೊಂಡು ಬಂದಿದ್ದರು. ಅವ್ರು ಬಿಡಕ್ಕೆ ಬರ್ತಿದ್ದೀವಿ, ಬಂದಾಗ ಇಲ್ಲಿ ನೋಡ್ಕೊಂಡು ಹೋಗಿದ್ದೆ. ಬಟ್ ಇವಾಗ ಇಲ್ಲಿ ಬಂದು ನಾನು ಸ್ವೀಟ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಅಂತ ಆ ಸಂದರ್ಭ. ಬಹುಶಃ ಇಂಥ ಒಂದು ಮಹಿಳಾ ಸಂಘಟನೆ ಗಟ್ಟಿಯಾಗಿದೆ. ಭಾರತದ ಮಹಿಳೆಯರಿಗೆ ಒಂದು ಪವಿತ್ರವಾದಂಥ ಸ್ಥಾನವನ್ನು ಈ ದೇಶದ ಕಾಪಾಡಿದೆ. ಅದು ಇವತ್ತು ಈಗ ಹೇಳಿದ್ರು ಮೇಡಮ್, ಮೇಡಮ್ ಹೇಳಿದಾಗೆ ಈ ರಾಷ್ಟ್ರವನ್ನು ಆಳಿದ ಇಂದಿರಾ ಗಾಂಧಿ ಇರ್ಬೋದು, ಇವತ್ತು ರಾಷ್ಟ್ರಪತಿಗಳು ಸಹ ಇವರು ಮಹಿಳೆಯರಾಗಿರೋದ್ರಿಂದ ಇವೆಲ್ಲ ಈ ದೇಶದ ಒಂದು ಶಕ್ತಿ ಅದು. ಹಾಗಾಗಿ ಮಹಿಳೆಯರು ಇವತ್ತು ಅಡುಗೆ ಮನೆ ಸೀಮಿತ ಆದಂಗೆ ಅಡುಗೆ ಮನೆಗೆ ಯಾರೂ ಇಲ್ಲ. ಎಲ್ಲರೂ ತಮ್ಮ ಇವತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಜಾಬಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರು ಶಕ್ತಿಶಾಲಿಯಾಗಿ ಇವತ್ತು ನಿಂತು ಬಂದಿದ್ದಾರೆ. ಬಹುಶಃ ಸಾಗರ ಅಂತ ಊರಲ್ಲಿ
ಒಂದು ಮಹಿಳಾ ಸಂಘಟನೆ ಈ ಥರ ಗಟ್ಟಿಯಾಗಿರ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಮುಖ್ಯ. ಪ್ರೇಮ ಶೆಟ್ಟಿ ಅವ್ರನ್ನ ಹೇಳ್ಬೇಕಾಗಿ ಪಾಪ ಅವ್ರ ಬಗ್ಗೆ ಹೇಳಿದ್ರೆ ಪಾಪ ಪ್ರೇಮ ಶೆಟ್ಟಿ ಅವರು ದೀಪಮ್ನವರು ಭಾಳ ಆತ್ಮೀಯರೇ ಇದ್ರು, ಎಲ್ಲರ ಒಂದೇ ಟೀಮು. ಪಾಪ ಅವ್ರು ಈಗಿಲ್ಲ, ಅವರು ಇದಕ್ಕೆ ಹೋಗ್ತಾರೆ ಕುಂದಾಪುರ ಹೋಗ್ತಾರೆ. ನಮ್ಮ ಡಾಕ್ಟರ್ ಸುರೇಂದ್ರ ಶೆಟ್ಟರ್ ಅವರು ಮನೆಯವರು ಅವರು ನಮ್ಗೆ ಆತ್ಮೀಯರೇ. ಅವರೆಲ್ಲ ಸಂಘಟನೆ ಎಲ್ಲ ಅವ್ರು ಮಾಡಿದ್ರು ಅಂತ ಹೇಳ್ತಾರೆ. ಹೀಗೆ ನಂದಾಬಿಜನ್ ಅವರ ನೇತೃತ್ವದಲ್ಲಿ ಇವತ್ತು ಏನು ಸಂಘಟನೆ ಮಾಡಿ ಮತ್ತೊಂದು ಹೊಸ ಸಭಾಭವನ ಬರುತ್ತೆ ಅಂತ ಹೇಳಿ ನಾವೆಲ್ಲರೂ ಬಂದು ಕೇಳಿದ್ವಿ. ನನಗೆ ಹಳೆಯ ನೆನಪಾಯಿತು. ಆ ಕಾಲದಲ್ಲಿ ನನಗೆ ನೆನಪಿತ್ತು ಈ ಸಭಾಭವನ ಅಂದರೆ ಈ ಮಹಿಳಾ ಸಂಘಟನೆ ಮಾಡಿದ್ದು. ಹಾಗಾಗಿ ಆಯಿತು ಕೊಡ್ತೀನಿ, ನೀವು ಏನಾದರೂ ಸಂಘಟನೆ ಮಾಡೋದಾದರೆ ಅಡ್ಡಿಲ್ಲ ಅಂತ ಹೇಳಿದ್ದೆ. ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ನಿಜವಾಗ್ಲೂ ನೀವು ಇವತ್ತು ಏನು ಮಾಡಲಿಕ್ಕೆ ಬಂದಿದ್ದೀರಿ ನನ್ನ ಸಂಪೂರ್ಣವಾದಂಥ ಸಹಕಾರ ಕೊಡ್ತೀನಿ. ನೀವೆಲ್ಲರೂ ಸಂಘಟನೆರಾಗಬೇಕು, ಶಕ್ತಿಯುತರಾಗಬೇಕು. ಈ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಮಹಿಳೆಯರಿಗೆ 51% ನಾವು ಇವತ್ತು ಎಲೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ. 51%, ನಾವೇ 50%, 1% ಇವರಿಗೆ ಜಾಸ್ತಿ ಕೊಟ್ಟಿದ್ದೀವಿ. ಹಾಗಾಗಿ ಮಹಿಳೆಯರಿಗೆ ಇಲ್ಲಿ 31 ಸೀಟ್ ಆದರೆ 16 ಸೀಟ್ ಇವರಿಗೆ ಬರ್ತದೆ, ನಮಗೆ 15 ಸೀಟ್ ಬರ್ತದೆ, 1 ಸೀಟ್ ನಮಗೆ ಬರ್ತಾ ಇದೆ. ಅದರಿಂದ ನೀವೇ ಇವತ್ತು ಪ್ರಬಲವಾಗಿ ಇವತ್ತು ಮಹಿಳೆಯರು ಮುಂದೆ ಬಂದಿದ್ದೀರಿ ಅಂತ ಅರ್ಥ. ಹಾಗಾಗಿ ಇವತ್ತಿನ ಈ ಮಹಿಳಾ ಸಮಾಜ ಅವತ್ತು ದೀಪಮ್ಮರು ಇರ್ಬೋದು, ಶೋಭಾ ಲಾಂಬದವರು ಇರ್ಬೋದು, ಪ್ರೇಮ ಶೆಟ್ಟಿ ಇರ್ಬೋದು, ಇವತ್ತು ಇವರು ಇರ್ಬೋದು, ಇನ್ನೂ ಹಳೆ ಅಧ್ಯಕ್ಷರು ಯಾರಿದ್ದಾರೆ ನನಗೆ ಮೇಡಮ್ ಎಲ್ಲರೂ ಆಗಿದೆ. ನಿಮ್ಮೆಲ್ಲರ ಶ್ರಮ ಇದೆ, ಎಲ್ಲರ ಶ್ರಮ ಹಾಕಿದ್ರಿಂದ ಈ ಒಂದು ಇಷ್ಟು ವರ್ಷಗಳ ಕಾಲ ಈ ಸಂಘ ನಡ್ಕೊಂಡು ಬಂದಿದೆ. ಈ ಮುಂದೂ ಸಹ ಇದೇ ಥರ ನಿಮ್ಮೆಲ್ಲರ ಒಗ್ಗಟ್ಟಾಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿ. ಇವತ್ತು ರಕ್ತದಾನ ಶಿಬಿರ ಅಂತ ಹೇಳಿದಿರಿ, ಬೇರೆ ಬೇರೆ ಟೈಲರಿಂಗ್ ಕೋಚ್ ಕೊಟ್ಟಿದ್ದೀರಿ ಅಂತ ಹೇಳಿದಿರಿ. ಇವೆಲ್ಲ ಮಹಿಳೆಯರಿಗೆ ಒಂದು ಶಕ್ತಿ ಅದು. ಆ ಮಹಿಳೆಯರನ್ನ ಒಂದು ಬೆಂಬಲಿಸುವಂಥ ಶಕ್ತಿ ಆಗಬೇಕು. ಮಹಿಳೆಯರನ್ನ ಯಾವ ನೊಂದ ಮಹಿಳೆಯರಿರ್ತಾರೆ, ಯಾವ ನೊಂದ ವ್ಯಕ್ತಿಗಳಿರ್ತಾರೆ, ಆ ಮಹಿಳೆಯರನ್ನ ನೀವು ಗಟ್ಟಿಗೊಳಿಸುವಂಥ ಕೆಲಸವನ್ನ ಮಹಿಳಾ ಸಂಘಟನೆಗಳು ಮಾಡಬೇಕು. ಈಗ ನಾವೆಲ್ಲ ಸಾಂತ್ವನ ಕೇಂದ್ರ ಅಂತ ಹೇಳಿ ಮಾಡಿ ಅಲ್ಲಿ ಮಹಿಳೆಯರ ನೊಂದ ಮಹಿಳೆಯರನ್ನು ನಾವು ಅಲ್ಲಿ ಸೇರಿಸ್ತೀವಿ. ಆದರೆ ಮಹಿಳಾ ಸಂಘಟನೆಗಳು ಧೈರ್ಯ ಕೊಟ್ಟಾಗ, ನಾವು ಇದ್ದೀವಿ ಮಹಿಳೆಯರ ಪರವಾಗಿದ್ದೀವಿ ಅಂತ ಧೈರ್ಯ ಕೊಟ್ಟಾಗ, ಈಗ ನೋಡಿ ಬಾಲ್ಯ ವಿವಾಹಗಳು ಬಹಳ ಆಗ್ತಾ ಇದ್ದಾವೆ. ಬಹಳ ಜನರಿಗೆ ಅಕ್ಕಪಕ್ಕದಲ್ಲಿದ್ರು ಬಾಲ್ಯ ವಿವಾಹ ಹೇಳೋದೇ, ಪಕ್ಕದಲ್ಲೇ ಇರ್ತಾರೆ, ಅವ್ರಿಗೆ ಗೊತ್ತಿದ್ರು ಸುಮ್ಮನೆ ಇರ್ತಾರೆ. ಮಾಡಬಾರ್ದು. ಆ ಹೆಣ್ಣು ಮಕ್ಕಳಿಗೆ ಹಕ್ಕಿದೆ, ಅವ್ರಿಗೆ ಬಾಲ್ಯ ವಿವಾಹ ತಡೆಗಟ್ಟುವ ಕೆಲಸವನ್ನ ಮಹಿಳಾ ಸಂಘಟನೆಗಳು ನೀವೆಲ್ಲರೂ ಮಾಡೋದಕ್ಕೆ ಮಾತ್ರ ದೇಶದ ಭದ್ರತೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನನಗೇನು ಖುಷಿ ಇದೆ, ನಂದಾಬಿಜನವರ ನೇತೃತ್ವದಲ್ಲಿ ಏನು ಇವತ್ತು ತಂಡ ನಿಮ್ದಿದೆ, ಈಗ ಅದಕ್ಕೆ ಬಾಡಿಗೆ ಕೊಟ್ಟಿದ್ರಲ್ಲ ಏನು, ಅದು ಸ್ವಲ್ಪ ಬಾಡಿಗೆ ಬರ್ಬೋದು ನಿಮಗೆ. ಜೊತೆಗೆ ಈಗ ಇದು ಹಳೇದಾಗಿದೆ, ಇದು ಸ್ವಲ್ಪ ಮುಂಚೆ ಹೇಳಿದ್ರೆ ಇದಕ್ಕೆ ಸ್ವಲ್ಪ ದುಡ್ಡು ಕೊಡ್ಬೋದು, ಇದಕ್ಕೂ ದುಡ್ಡು ಕೊಡ್ಲಿಕ್ಕೆ ಅವಕಾಶ ಇದೆ. ನಗರಸಭೆಯಲ್ಲೂ ಕೊಡಿಸ್ಬೋದು, ಇಲ್ಲಾಂದ್ರೆ ನಮ್ಮ ಗ್ರ್ಯಾಂಟಲ್ಲೂ ಕೊಡ್ಬೋದು. ಇದು ರಿಪೇರಿ ಮಾಡ್ಬೋದು. ಈಗ ಕಬ್ಬಿಣದಲ್ಲ ಇದು ಬರ್ತದೆ, ಹಾಕಿ ಮಾಡ್ಬೋದು. ಈಗ ಏನು ಸಭಾಭವನ ತಾವು ಮಾಡಲಿಕ್ಕೆ ಬಂದಿದ್ದೀರಿ, ಅದಕ್ಕೆ ಸಂಪೂರ್ಣವಾದಂಥ ಸಹಕಾರ ನಾನು ಕೊಡ್ತೀನಿ. ನೀವು ಚೆನ್ನಾಗಿ ಕಟ್ಟಿ ಯಾವ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಶಾಸಕರು ಬಂದು ಉದ್ಘಾಟನೆಯನ್ನ ನೆರವೇರಿಸಿದ್ದಾರೆ. ಖಂಡಿತವಾಗ್ಲೂ ಮಹಿಳೆಯರ ಕೈಗೆ ಅಂದ್ರೆ ಈಗ ಅಧಿಕಾರವನ್ನು ಕೊಟ್ಟರೆ ಏನನ್ನು ಸಾಧಿಸಬಲ್ಲರು ಅಂತ ಹೇಳ್ತಾರೆ. ಹಾಗಾಗಿ ಮಹಿಳಾ ಅಧ್ಯಕ್ಷರುಗಳು ಹಿಂದಿನ ಅವಧಿಯಲ್ಲೂ ಕೂಡ ಒಂದು ಬಿಲ್ಡಿಂಗ್ ಅನ್ನ ಉದ್ಘಾಟನೆಯನ್ನ ಮಾಡಿ ಅದನ್ನ ಕೂಡ ಯಶಸ್ವಿ ಮಾಡಿದ್ದಾರೆ. ಈಗಿನ ಅಧ್ಯಕ್ಷರಿಗೆ ನೀವೆಲ್ಲರೂ ಕೂಡ ಸಹಕಾರ, ಅವ್ರ ಜೊತೆಗೆ ನಾವು ಕೂಡ ಇರ್ತೇವೆ, ನೀವೆಲ್ಲರೂ ಕೂಡ ಸೇರಿ ಸಹಕಾರದಿಂದ ಇನ್ನೊಂದು ಬಿಲ್ಡಿಂಗ್ ಅನ್ನ ಕಟ್ತಾ ಇರೋದು ತುಂಬಾ ಖುಷಿ. ಈ ಮಹಿಳಾ ಸಮಾಜದಿಂದ ತುಂಬಾ ಹಿಂದೆ, ಈಗ ಮಕ್ಕಳು ಕಡಿಮೆ ಇದ್ದಾರೆ, ಹಿಂದೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬೇಬಿ ನರ್ಸರಿಯನ್ನ ಮಾಡಿದ್ರು, LKG ಶಾಲೆಗಳಿತ್ತು. ಆ ರೀತಿಯಾಗಿ ಸೇವೆಯನ್ನ ಈ ಸಮಾಜದಿಂದ ಕೊಟ್ಟಿದೆ. ಟೈಲರಿಂಗ್ ಆಗಿರ್ಬೋದು, ಅನೇಕ ಸಮಾಜೋನ್ಮುಖಿ ಕೆಲಸಗಳನ್ನ, ಒಂದು ರಕ್ತದಾನ ಶಿಬಿರ ಇರಬಹುದು, ಈ ರೀತಿಯಾಗಿ ಅನೇಕ ಒಂದು ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು 80 ವರ್ಷ ಪೂರೈಸಿದೆ ಅಂದ್ರೆ ಈ ನಮ್ಮ ಹೆಮ್ಮೆಯ ಮಹಿಳಾ ಸಮಾಜಕ್ಕೆ ನಿಜವಾಗ್ಲೂ ನಾವು ಜೋರಾದ ಚಪ್ಪಾಳೆಯನ್ನ ಹೊಡಿಬೇಕು. ಎಲ್ಲ 4-5 ಜನ ಇದ್ದು ಸಮಾಜವನ್ನ ಅಂದ್ರೆ ಒಂದೊಂದು ಸಂಘವನ್ನ ಕಟ್ಕೊಂಡಿರ್ತಾರೆ. ಇದು ಬಹುದೊಡ್ಡ ಒಂದು ಸಮಾಜ, ಇದರಲ್ಲಿ ಎಲ್ಲರೂ ಇದ್ದಾರೆ, ಇದರಲ್ಲಿ ಯಾವುದೇ ರೀತಿ ರಾಜಕಾರಣ ಇಲ್ಲ, ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಈ ಒಂದು ಸಮಾಜಮುಖಿ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಈ ಮಹಿಳಾ ಸಮಾಜದ ಎಲ್ಲ ಒಂದು ಮಹಿಳೆಯರಿಗೆ ನಾನು ನಿಜವಾಗ್ಲೂ ಒಂದನೇ ಅಭಿನಂದನೆಗಳು ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಸಾಗರ ಬ್ರಾಸನ್ ಸಭಾಭವನದಲ್ಲಿ ಶನಿವಾರ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ವಿಶ್ವ ಯೋಗ ದಿನಾಚರಣೆ ಸಮಿತಿ ವತಿಯಿಂದ ಸಾಮೂಹಿಕ ಯೋಗ ಪ್ರದರ್ಶನ ನಡೆಯಿತು. ಯೋಗಾಸನ ಪ್ರದರ್ಶನದಲ್ಲಿ 93 ವರ್ಷದ ಲಕ್ಷ್ಮೀನಾರಾಯಣ್ ಭಟ್ ಮತ್ತು 9 ವರ್ಷದ ನಮನ ಸೇರಿದಂತೆ ಹಿರಿಕಿರಿಯ ಯೋಗಪಟುಗಳು ಭಾಗವಹಿಸಿದ್ದರು.
ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.